ನಿನಗ್ ಯಾವ್ದೇ ತೊಂದ್ರೆ ಆಗ್ಬಾರ್ದು ಅಂದ್ರೆ ಈಗ ನೀನು ನಾನ್ ಹೇಳ್ದಾಗ ಕೇಳ್ಬೇಕು. ಈ ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡಿ ಆ ಪ್ರೇಮಂಗೆ ಗುಡ್ ಬೈ ಹೇಳಿ. ಡಿವೋರ್ಸ್ ಪೇಪರ್ಸಾ? ನಿನಗೇನಾದ್ರೂ ಹುಚ್ಚಿಡ್ದಿದ್ಯಾ ಸ್ನೇಹ? ನನಗೆ ನಿನ್ ಪ್ರೀತಿಲಿ ಹುಚ್ಚ ಹಿಡಿದಿದೆ ನೋಡು. ನೀನ್ ಈ ಪೇಪರ್ನ ರಿಜೆಕ್ಟ್ ಮಾಡಿದ್ರೆ ಅಥವಾ ಸೈನ್ ಮಾಡ್ಲಿಲ್ಲ ಅಂದ್ರೆ ನಾನ್ ನಿನಗೇನು ಮಾಡಲ್ಲ. ಆದ್ರೆ ಆ ಪ್ರೇಮನ್ ಮಾತ್ರ ನಾನ್ ಸುಮ್ನೆ ಬಿಡೋದಿಲ್ಲ. ಅವಳ ಜೀವಕ್ಕೇನಾದ್ರೂ ಅಪಾಯ ಆದ್ರೆ ಅದಕ್ ನೀನೇ ಕಾರಣ ಆಗ್ತೀಯ. ಅವಳು ಸೇಫ್ ಆಗಿರ್ಬೇಕು ಅಂದ್ರೆ ಈ ಪೇಪರ್ಸ್ಗೆ ನೀನ್ ಈಗ್ಲೇ ಸೈನ್ ಮಾಡ್ಬೇಕು. ರಾಮ್, ಏನ್ ಮಾಡ್ದೆ ನೀನು? ನೀನ್ ಡಿವೋರ್ಸ್ ಪೇಪರ್ ಹರಿದು ಹಾಕಿದ ತಕ್ಷಣ ನಾನು ಸುಮ್ಮನೆ ಆಗ್ಬಿಡ್ತೀನಿ ಅಂತ ಅನ್ಕೋಬೇಡ. ನನ್ನನ್ನ ಅಷ್ಟು ಈಸಿಯಾಗಿ ತಗೋಬೇಡ. ನಿನ್ನ ಪಡ್ಕೊಳ್ಳೋದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಏಯ್, ನೀನ್ ಇನ್ನೂ ನನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅನ್ಸುತ್ತೆ. ನಾನ್ ಸುಮ್ನೆ ಇದ್ದೀನಿ ಅಂದ್ರೆ ಅದು ನನ್ನ ವೀಕ್ನೆಸ್ ಅಂತ ಅನ್ಕೋಬೇಡ. ನೀನು ಅಷ್ಟೇ. ನಾನು ಇದಕ್ಕೆಲ್ಲ ಸುಮ್ಮನೆ ಆಗ್ಬಿಡ್ತೀನಿ, ಏನು ಮಾಡೋದಿಲ್ಲ ಅಂತ ಅನ್ಕೋಬೇಡ. ನೀನ್ ಈಗ ಮಾಡಿದ ಕೆಲ್ಸಕ್ಕೆ ಪಶ್ಚಾತ್ತಾಪ ಪಟ್ಟೆ ಪಡ್ತೀಯಾರ? ನೀನೀಗ ಹರ್ದಾಕಿದ್ದು ಆ ಪ್ರೇಮನ್ ಹಣೆ ಬರ. ಅವಳು ಸಂತೋಷನ ನನ್ನ ರಾಮ್ನ ಕಿತ್ಕೊಂಡು ಅದ್ ಹೇಗ್ ಅವಳು ಸಂಸಾರ ಮಾಡ್ತಾಳೆ ಅಂತ ನಾನು ನೋಡೇ ಬಿಡ್ತೀನಿ. ಅವ್ನ ಜೀವನ ನನ್ನ ಅರ್ಥ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಇಷ್ಟೊತ್ತು ನೀನ್ ಮಾತಾಡಿದ್ನ ಸುಮ್ಮನೆ ಕೇಳಿಸ್ಕೊಂಡಿದ್ದೀನಿ. ಹೀಗ್ ನೀನ್ ಕೇಳಿಸ್ಕೊ. ನೀನ್ ಮುಂದೆ ಪ್ರೇಮನ್ ಜೀವನನ ಹಾಳು ಮಾಡ್ಬೇಕು ಅಂತ ನೀನ್ ಯೋಚನೆ ಮಾಡಿದ್ರೆ ರಾಮ್ ಎಂತ ರಾಕ್ಷಸ ಆಗ್ತಾನೆ ಅಂತ ನೋಡ್ತೀಯಾ? ರಾಮ್ ಅವಳು ದೂರ ಇರೋಳಿಂದ. ಇದೇ ಲಾಸ್ಟ್ ವಾರ್. ಇನ್ನೊಂದು ಸಲ ನಿನ್ ನೆರಳು ಪ್ರೇಮ ಮೇಲೆ ಬೀಳಬಾರ್ದು. ಹುಷಾರ್. ಪ್ರೇಮ, ನೀನ್ ಯಾವಾಗ ಬಂದೆ? ನೀನ್ ಯಾಕೋ ಇಷ್ಟೊಂದು ಗಾಬರಿ ಆಗ್ತಿದ್ಯಾ? ಗಾಬ್ರಿನ ಇಲ್ವಲ್ಲ, ನಿನ್ನ ಸಡನ್ ಆಗಿ ನೋಡಿದ್ನಲ್ಲ, ಸ್ವಲ್ಪ ಶಾಕ್ ಆಯ್ತು ಅಷ್ಟೇ. ಕೂತ್ಕೋ. ಯಾವಾಗ ಬಂದೆ ನೀನು? ನಾನ್ ಬಂದ್ ಅರ್ಧ ಗಂಟೆ ಆಯ್ತು. ಹೌದಾ? ಸಾರಿ ಪ್ರೇಮ,
ಪೇಷಂಟ್ ಜಾಸ್ತಿ ಇದ್ರು, ಅದಕ್ಕೆ. ಅಯ್ಯೋ ಪರವಾಗಿಲ್ಲ ಕಣೋ, ನಾನು ನೋಡ್ದೆ, ಅದಕ್ಕೆ ನಾನು ಬಂದಿರೋದು ನಿನ್ಗೆ ಹೇಳ್ಬೇಡಿ ಅಂತ ಹೇಳಿ ಕಳಿಸ್ದೆ. ಥ್ಯಾಂಕ್ಸ್. ಟೈಮ್ ಎಷ್ಟಾಯ್ತು ಅಂತ ನೋಡಿದ್ಯಾ? ಟೈಮಾ? ಓ ಶೆಟ್, ಮಧ್ಯಾಹ್ನ ಊಟ ಟೈಮ್ ಆಗಿದೆ. ಸರಿ ಬಾ, ಕ್ಯಾಂಟೀನ್ ಹೋಗಿ ಏನಾದ್ರು ತಿನ್ನೋಣ. ಇಲ್ಲ ಇಲ್ಲ. ಯಾಕೆ? ಇಲ್ಲ ನೋಡು, ಕ್ಯಾಂಟೀನ್ ಊಟ ಮಾಡಿ ಮಾಡಿ ಎಷ್ಟು ಸೊರಗೋಗಿದೆ. ಅದಕ್ಕೆ ಇವತ್ತು ಸ್ಪೆಷಲ್ ಸಾಂಬಾರ್ ಮಾಡ್ಕೊಂಡು ಬಂದಿದ್ದೀನಿ, ಇವತ್ತಿಲ್ಲೇ ಊಟ ಮಾಡೋಣ, ಸರಿನಾ? ಪ್ರೇಮ, ಅಷ್ಟೆಲ್ಲ ಕಷ್ಟ ಪಡೋದಕ್ಕೆ ಯಾಕೆ ಹೋದೆ? ಏ ಕಷ್ಟ ಅಂತ ನಾನು ಯಾವಾಗೋ ಹೇಳ್ದೆ? ನಿನ್ಗೆ ಅಡ್ಗೆ ಮಾಡೋದು ನನಗ್ ಕಷ್ಟನಾ? ಹೇಳಿಲ್ಲ, ಆದ್ರೂ. ಏನಾದ್ರೂ ಪಾದ್ರೂ ಏನು ಇಲ್ಲ, ಆಚೆ ಹೋಗಿ ಕುತ್ಕೊಂಡ್ ತಿಂದ್ರೆ ದೃಷ್ಟಿ ಆಗತ್ತೆ, ಅದಕ್ಕೆ ಇಲ್ಲೇ ಊಟ ಮಾಡೋಣ. ಏನ್ ಕನಸ್ ಕಾಣ್ತಿದ್ಯಾ? ತಿನ್ನು. ತಿನ್. ಏ ರಾಮ್, ಇದೇನು ಹಿಂಗ್ ತಿಂತಿದ್ಯಾ? ನಳ್ಳಿ ಮೊಳೆ ತಿನ್ನೋದಕ್ಕೂ ಅದ್ರದ್ದೇ ಅದೊಂದ್ ಸ್ಟೈಲ್ ಇದೆ. ನೀನ್ ನೋಡಿದ್ರೆ ಒಳ್ಳೆ ನುಗ್ಗಿಕಾಯಿ ಹೇಳ್ದಂಗ್ ಎಳಿತಾ ಇದ್ಯಾ. ಇರ್ಲಿ ಬಿಡು, ಈಗ ನಾನ್ ತಿನ್ನೋದು ಹೇಗೆ ಅಂತ ತೋರಿಸ್ತೀನಿ, ಅದೇ ತರ ತಿನ್ಬೇಕು. ನೋಡ್ದ್ಯಾ, ಹಿಂಗ್ ತಿನ್ಬೇಕು. ಇದ್ರೊಳಗಿರೋ ತಿರುಳು ಬಾಯಿಗೆ ಬಂದ್ರೆ ಆಹಾ, ಒಳ್ಳೆ ಮಜಾ ಇರುತ್ತೆ, ಸಕ್ಕತ್ತಾಗಿರುತ್ತೆ. ಈಗ ತಿನ್ನೋ ಅದೇ ತರ. ಪ್ರೇಮ, ನಿಜವಾಗ್ಲೂ ಅದ್ಭುತವಾಗಿದೆ. ಹೌದು, ನಿನಗೆ ಇಷ್ಟು ರುಚಿಯಾಗಿ ಅಡ್ಗೆ ಮಾಡೋದನ್ನ ಯಾರು ಹೇಳ್ಕೊಟ್ಟಿದ್ದು? ಅದ್ರಲ್ಲೂ ಈ ಸ್ಟೈಲಲ್ಲಿ ತಿನ್ಬೇಕು ಅನ್ನೋದನ್ನ ಯಾರು ಹೇಳ್ಕೊಟ್ಟಿದ್ದು? ಇನ್ಯಾರೋ? ನಮ್ಮಪ್ಪ ಕಣೋ. ನಮ್ಮಪ್ಪ ರಾಮ್. ನಮ್ ಊರಿನ ಜಾತ್ರೆಲಿ ಹಿಂಗೆ ಮಜಾ ಮಾಡ್ಕೊಂಡು ಊಟ ಮಾಡ್ತಿದ್ವಿ. ಅಲ್ಲ, ನಿಂಗೆಲ್ಲ ಮರ್ತೋಗಿದ್ಯಾ? ಇದ್ ನಿಂಗೆ ಇಷ್ಟ ಆಯ್ತಾ ಇಲ್ವಾ? ಇಷ್ಟ ಆಯ್ತು. ಪ್ರೇಮ, ಇನ್ನೊಂದು ರೌಂಡ್ ತಿನ್ನೋಣ. ಏನಮ್ಮ ಇದು? ಮೊಣ್ಕೈ ಗಾಯ ಆಗಿದೆ, ರಕ್ತ ಬೇರೆ ಹೆಪ್ಪುಕಟ್ಟಿದೆ, ಹೇಗಾಯ್ತು? ಅಯ್ಯೋ ಅದು ಅದು ಅಮ್ಮ, ಯಾಕೋ, ಏನಾಯ್ತು? ಅದು ಉತ್ತರ ಕೊಡಕ್ ಹೋಗಿ ನಿನ್ ಸೊಸೆ ದಾರಿಗೆ ಅಡ್ಡ ಬಂದೆ, ಕಾಲ್ ಮೇಲೆ ಕಾಲಿಟ್ಬಿಟ್ಲು ಕಣಮ್ಮ. ಏನು ಉತ್ತರ? ಏನಿಲ್ಲ ಅತ್ತೆ, ಏನಿಲ್ಲ. ಐತೆ ಕಣಮ್ಮ, ಇವಳು ಹೇಳ್ತಾ ಇಲ್ಲ ಅಷ್ಟೇ. ಮಾದೇವ. ಕಾವ್ಯ, ನೀನ್ ಸುಮ್ನೆ ಇರು. ಮಾದೇವ, ಅದೇನು ಅಂತ ಹೇಳು. ಸುಮ್ಕಿರ್ಲಾರ್ದವ್ರು ಇರುವೆ ಬಿಟ್ಕೊಂಡ್ರು ಅಂತ ಹೇಳ್ತಾರಲ್ಲ, ಹಂಗೆ ಕಣಮ್ಮ ಇದು. ನಿನ್ ಸೊಸೆಗೋ ಬೇಡ ಬೇಡ ಅಂದ್ರು ಮನೆ ಕೆಲಸ ಮಾಡೋ ಹುಚ್ಚು, ಅದೇನೋ ಕೆಲಸ ಮಾಡಕ್ ಹೋಗಿ ಹಿಂಗ್ ಮಾಡ್ಕೊಂಡವಳೆ. ಅಂದ್ರೆ? ಅದೇ ಕಣಮ್ಮ, ಮನೆ ಕೆಲಸ. ಅದೇನು ಮನೆ ಕೆಲಸ ಮಾಡಕ್ ಹೋಗಿ ಹಿಂಗೆಲ್ಲ ಮಾಡ್ಕೊಂಡವಳೆ ಅಲ್ವಾ ಕಾವ್ಯ? ಹೌದತ್ತೆ, ಹೌದು. ಸತ್ಯ ಬದುಕೊಂಡ.
ಇರೋ ವಿಷಯ ಏನಾದ್ರು ಹೇಳಿದಿದ್ರೆ ನಿನ್ ವಿಷಯನ ನಾನ್ ನೋಡ್ಕೋತಾ ಇದ್ದೆ. ನಮ್ ಕಾಡ್ ರಾಕ್ಷಸಿ ಬುದ್ಧಿ ನಮಗ್ ಗೊತ್ತಿಲ್ವೇ? ಏ ಮಾದೇವು, ಕಾವ್ಯ, ಏನಾಯ್ತು? ಏನಿಲ್ಲ ಕಣಮ್ಮ, ಅತ್ತೆಗೆ ಹಾಕಿ ಈಶಾನೆಲ್ಲ ಹೇಳ್ದೆ ಅಂತ ಪಿರೂತಿಯಿಂದ ಬೈತಾ ಇದ್ಲು ಅಷ್ಟೇ. ಕಾವ್ಯ, ಮನೆ ಕೆಲಸ ಮಾಡೋದಕ್ಕೆ ಅಂತಾನೆ ಇದ್ದಾರೆ, ನೀನ್ ಯಾಕಮ್ಮ ಮಾಡೋದಕ್ ಹೋದೆ? ಹೌದು, ನನಗ್ ಕಷ್ಟ ಆಗಿಲ್ವ ಮತ್ತೆ? ಸ್ವಲ್ಪ ಹುಷಾರಾಗಿರಮ್ಮ. ನೀನ್ ಮೊದ್ಲೇ ಸಿಟಿಲಿ ಓದಿರೋಳು, ನಿನ್ಗಿದೆಲ್ಲ ಅಭ್ಯಾಸ ಇರಲ್ಲ. ಮುಂದಿನ್ಸಲ ಈ ತರದೆಲ್ಲ ಮಾಡ್ಕೊಡೋದಕ್ ಹೋಗ್ಬೇಡ. ಹುಷಾರು. ಆ ಕೆಲ್ಸ ನೋಡ್ಕೊಳ್ಳೋದಕ್ ಬೇರೆಯವ್ರು ಇರ್ತಾರೆ, ನಿನ್ನನ್ ನೋಡ್ಕೊಳಕ್ಕೆ ನಾನಿವ್ನಿ. ಏನಾಯ್ತೋ ಮತ್ತೆ ನಿನಗೆ? ಏನಿಲ್ಲ ಕಣಮ್ಮ, ಶಂಭೋ ಶಂಕರ ಹರ ರಾಮದೇವ, ನಾನು ಹೋಗಿರ್ತೀನಿ, ನೀವು ಬನ್ನಿ. ಮಂಗತ್ತಂದು ಇವ್ನ್ಗ್ ಯಾವಾಗ ಏನಾಗತ್ತೋ ಏನೋ. ಬಾ ಕಾವ್ಯ, ಬಾ ಪಂಚಮ್. ಹಲೋ ಮಲ್ಯಾಣ, ಅವತ್ತು ಬೇಟೆ ಆಡಕ್ ಹೋಗಿದ್ವಲ್ಲ ಗಿಣಿ, ಅದಿಲ್ಲೇ ದೇವಸ್ಥಾನದಲ್ಲೇ ಇದೆ. ಯಾರೋ ಆ ಕಾವ್ಯನ? ಅವಳ ಜೊತೆ ಯಾರು ಬಂದಿದಾರ? ಜೊತೆಗೆ ಮಹಾದೇವನು ಇದ್ದಾನೆ, ಅವ್ರ ಕುಟುಂಬನೂ ಇದೆ. ಈಗೇನ್ ಮಾಡ್ಲಿ, ನುಗ್ಲಾ? ಏಯ್, ಮಹಾದೇವ ಇದ್ದಾಗ ಕಾವ್ಯನಲ್ಲ, ಅವಳ ಕೂದಲನ್ನು ಮುಟ್ಟಕ್ಕಾಗಲ್ಲ. ಯಾರು ಮುಟ್ಟಿದ್ದು ಅಂತ ಗೊತ್ತಾದ್ರೆ ಕಾಲ್ ಮುರಿದು ಬೆನ್ನು ಮ್ಯಾತಾಕ್ತಾನೆ. ಮತ್ತೀಗೇನ್ ಮಾಡ್ಲಿ ಅಂತ್ಯ? ಸುಮ್ನೆ ಅವಳ ಮೇಲೆ ಒಂದ್ ಕಣ್ಣಿಟ್ಟಿರು. ಮಹಾದೇವ ಅವಳಿಂದ ದೂರ ಹೋದ್ಮೇಲೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಅವಳನ್ನ ಅಷ್ಟು ಸುಲಭವಾಗಿ ಬಿಡೋದಿಲ್ಲ ಕಣ ನಾನು. ಸರಿ ಆಯ್ತಣ್ಣ. ಅಪ್ಪ, ಊಟ ಜಾಸ್ತಿ ಆಗೋಯ್ತು. ಸಾರಿ ಪ್ರೇಮ. ಸಾರಿ ಯಾಕೋ ಕೇಳ್ತೀಯ ತೇಗೋದಕ್ಕೆಲ್ಲ. ಹೇಗೋ ನಾನು ಅಡ್ಗೆ ಮಾಡ್ಕೊಂಡ್ ಬಂದಿದ್ದಕ್ಕೂ ಸಾರ್ಥಕ ಆಯ್ತು, ಖುಷಿ ಆಗೋಯ್ತು ನಂಗೆ. ಇರು, ನಿಂಗೆ ಬಿಡ ಕೊಡ್ತೀನಿ. ಬೀಡ ತಂದಿದ್ಯಾ? ನೀನ್ ಹಿಂಗ್ ಕಂಟ್ರೋಲ್ ತಪ್ಪಿ ಜಾಸ್ತಿ ತಿನ್ಬಿಡ್ತೀಯಾ, ನಿಂಗೆ ಜೀರ್ಣಾಂಶಕ್ಕೆ ಕಷ್ಟ ಆಗ್ಬಾರ್ದು ಅಂತ ನಾನೇ ಬಿಡ ತಂದಿದ್ದೀನಿ. ತಿನ್ನು. ಏಯ್, ಇದು ಹಾಸ್ಪಿಟ್ಲು ಕಣೆ, ನಾನೀಗ ಪೇಷಂಟ್ ಚೆಕ್ ಮಾಡಕ್ ಹೋಗ್ಬೇಕು. ಅವ್ರನ್ನ ಚೆಕ್ ಮಾಡಕ್ಕೆ ಈ ತರ ಬಿಡ ತಿನ್ಕೊಂಡು ಹೋಗ್ಲಾ? ಬಿಡ ತಿನ್ಬಿಟ್ಟು ಹಂಗೆ ಹೋಗ್ಬಿಡ್ಬಿಡ, ಬಾಯಿ ಮುಕ್ಕಳಿಸ್ಕೊಂಡು ಹೋಗು, ಅವಾಗ ಏನು ಗೊತ್ತಾಗಲ್ಲ. ತಗೋ ತಿನ್ನು. ಪ್ರೇಮ, ಇದೇನಿದು ಒಂದೇ ತಂದಿದ್ಯಾ? ಟಂಟಣ. ಪ್ರೇಮ, ನಿನಗೆ ಪ್ರತಿದಿನ ಮಟನ್ ಊಟ ಹಾಕಿ ಬೀಡ ಕೊಟ್ರೆ ನಾನು ಪೇಷಂಟ್ ನೋಡಲ್ಲ, ಇಲ್ಲೇ ಮಲ್ಕೊಬಿಡ್ತೀನಿ. ಪರವಾಗಿಲ್ಲ ಬಿಡು, ಸ್ವಲ್ಪ ಹೊತ್ತು ಮಲಗಿದ್ರೆ ನಿನಗೂ ರೆಸ್ಟ್ ಸಿಕ್ಕುತ್ತೆ. ನಿನಗ್ ನೆನ್ಪಿದ್ಯಾ, ಅಜ್ಜಿ ಚೀಲದಲ್ಲಿ ಎಲೆಡ್ಕೆ ಕದ್ದು ನಾವ್ ತಿಂತಾ ಇದ್ವಲ್ಲ? ಅದು ಮರೆಯಕ್ಕಾಗತ್ತಾ? ಆಳದ ಮರ ಕೆಳಗಡೆ ಕೂತ್ಕೊಂಡು ತಿಂದು, ಆಮೇಲೆ ಯಾರ ನಾಳೆಗೆ ಕೆಂಪಾಯ್ತು ಅಂತ ನೋಡ್ತಿದ್ವಲ್ಲ. ಅದನ್ನೇ ನಾನು ಹೇಳಕ್ ಬಂದೆ. ಅದ್ರಲ್ಲಿ ಬೆಟ್ ಕಟ್ತಿದ್ವಿ, ಆ ಬೆಟ್ಟಲ್ಲಿ ಯಾವಾಗ್ಲೂ ನಾನೇ ಕೇಳ್ತಾ ಇದ್ದೆ. ಗೆದ್ದು ಬಿಡ್ತಿದ್ದೆ, ನಾನು ಗೆದ್ದಿದ್ದೇನೆ. ಆದ್ರೂ ನನ್ನ ಅಲ್ಗೆನೆ ಜಾಸ್ತಿ ಕೆಂಪಾಗಿರೋದು. ಈ ಸಲ ನನ್ನ ನಾಲ್ಗೆ ಕೆಂಪಾಗಿರುತ್ತೆ, ನೋಡ್ತೀಯಾ? ಹೇಳಿ ತೋರ್ಸು. ಇದು ಆಸ್ಪತ್ರೆ, ಇದೆಲ್ಲ ಮಾಡ್ಬಾರ್ದು. ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೊಳಲ್ಲ? ಅಯ್ಯ, ನಾವೇನ್ ಮಾಡ್ಬಾರ್ದ ಮಾಡ್ತಾ ಇದೀವಿ. ಎಲ್ಲಡ್ಕೆ ಹಾಕೊಂಡು ನಾಲ್ಗೆ ಕೆಂಪಗಾಗಿದ್ಯಾ ಇಲ್ವಾ ಅಂತ ನೋಡ್ತಿದೀವಿ. ಎಲ್ಲಿ ನಾಲ್ಗೆ ತೋರ್ಸು. ತೋರ್ಸೋ. ನಿನ್ ನಾಲ್ಗೆ ಅಷ್ಟೊಂದಂಗೆ ಕೆಂಪಾಗಿಲ್ಲ, ಅಷ್ಟಕ್ಕಷ್ಟೇ. ಹೋಗ್ ಪ್ರೇಮ, ನಿನ್ನ ಯಾವಾಗ್ಲೂ ಸುಳ್ಳು ಹೇಳ್ತೀಯ.
ಈಗ ನೋಡು ಸತ್ಯ ಹೇಗೆ ಆಚೆ ಬರುತ್ತೆ ಅಂತ. ನೀನ್ ಎಷ್ಟೇ ಕಿವಿ ಹಿಂಡಿದ್ರು ನನ್ನವ್ರಿಗೇನೆ ಜಾಸ್ತಿ ಕೆಂಪಾಗಿರೋದು ನೋಡು. ಇದೇನ್ ಪ್ರೇಮ ಇಷ್ಟೊಂದು ಕೆಂಪಗಾಗಿದೆ? ನೋಡ್ದ್ಯಾ, ಸತ್ಯ ಆಚೆ ಬಂತು. ಈಗ ನಾನೇ ಗೆದ್ದಿರೋದು. ನನ್ನ ನಾಲ್ಗೆನೆ ಜಾಸ್ತಿ ಕೆಂಪಾಗಿರೋದು. ಹೆಂಡತಿ ನಾಲ್ಗೆ ಜಾಸ್ತಿ ಕೆಂಪಗಾಗಿದ್ರೆ ಗಂಡನ ಜಾಸ್ತಿ ಪ್ರೀತಿ ಮಾಡ್ತಾಳಂತೆ. ಓ ತರ್ಲೆ. ಹೌ ಚೀಪ್. ಇವ್ರಿಬ್ರು ಡಾಕ್ಟರ್ ರೂಮಲ್ಲಿ ಕೂತ್ಕೊಂಡು ನಾಲ್ಗೆ ತೋರ್ಸ್ಕೊಂಡು ಆಟ ಆಡ್ತಿದಾರಲ್ಲ. ಛೇ, ಇಷ್ಟು ಕೀಳ್ ಮಟ್ಟಕ್ಕೆ ಇಳಿತಿ ಅಂತ ನನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ರಾಮ್. ಇವ್ ನಾಲ್ಗೆ ಕೆಂಪು ಬಣ್ಣ, ಮುಖಕ್ಕೆ ಕಪ್ಪಣ ಬೆಳೆದಿದ್ದಾಳೆ ಅಂತ ಇವನಿಗೆ ಅರ್ಥನೇ ಆಗ್ತಿಲ್ವಲ್ಲ. ಛೇ, ಗುರುಗಳೇ, ನಮ್ ಪಂಚಮಿ ನಿಶ್ಚಿತಾರ್ಥ. ಇದು ಮೊದಲನೇ ಪತ್ರಿಕೆ. ಇದನ್ನ ತಾಯಿ ಪಾತ್ರದಲ್ಲಿಟ್ಟು ನಮ್ ಪಂಚಮಿ ಹೆಸರಲ್ಲಿ ಅರ್ಚನೆ ಮಾಡಿ ಎಲ್ಲ ಒಳ್ಳೇದಾಗ್ಲಿ ಅಂತ. ಸಂತೋಷ ಪುರೋಹಿತ್ರೆ, ಖುಷಿ ಸ್ಟ್ರಾಂಗ್ ಆಗಿ ಅರ್ಚನೆ ಮಾಡಿ ಅದ್ಯಾವಿ ಹಂಗೆ ಖುಷಿ ಆಗ್ಬಿಡ್ಬೇಕು. ಈ ಮಹಾದೇವನ್ ತಂಗಿ ನಿಶ್ಚಿತಾರ್ಥ ನೋಡ್ತಾ ಇರಿ, ಮದ್ವೆ ನಂಗೆ ಧಾಮ್ ಧೂಮ್ ಅಂತ ಮಾಡ್ತೀನಿ. ಆಯ್ತು ಬಿಡ. ಸರಿ ಪಂಚಮಿ ಇರು, ನಾನು ನಿನ್ ಜೊತೆ ಬರ್ತೀನಿ. ಅತ್ತೆ, ನಾನು ಹೋಗಿ ಬರ್ತೀನಿ. ಸರಿ ಆಯ್ತಮ್ಮ. ನಾನು ಬರ್ತೀನಿ. ಬೇಡ ಪಾಪ, ಅತ್ತೆ ಒಬ್ರೇ ಇರ್ತಾರೆ, ತಾವಿಲ್ಲೇ ಇರಿ, ಸರಿನಾ? ಆಯ್ತು ಮೇಡಮ್, ನೀವ್ ಹೆಂಗಂದ್ರೆ ಹಂಗೆ. ಬಾ ಪಂಚಮಿ. ಅಮ್ಮ, ಬೀಗ್ರು ತಾವ್ ಮಾತಾಡ್ದ ನಿಶ್ಚಿತಾರ್ಥ ಎಲ್ ಮಾಡೋಣ ಅಂತ ಹೇಳಿದ್ರು. ಯಾವ್ದಾದ್ರು ಛತ್ರ ಬುಕ್ ಮಾಡ್ಬಿಡ್ಲಾ? ಇಲ್ಲಾಂದ್ರೆ ನಮ್ಮೂರಲ್ಲಿ ದೊಡ್ಡ ಸಭಾಂಗಣ ಐತಲ್ಲ, ಅದನ್ನ ಬುಕ್ ಮಾಡ್ಬಿಡ್ಲಾ? ಮಾದೇವು, ಅದೆಲ್ಲ ಏನೂ ಬೇಡ. ನಮ್ ಬೀಗ್ರು ತುಂಬಾ ಒಳ್ಳೆಯವರು. ನಿಶ್ಚಿತಾರ್ಥನ ಮನೇಲೆ ಮಾಡೋಣ ಅಂತ ಹೇಳಿದ್ರು. ಏನಮ್ಮ ಹೇಳ್ತಾ ಇದ್ಯಾ ನೀನು? ಈ ಮಹಾದೇವನ್ ತಂಗಿ ನಿಶ್ಚಿತಾರ್ಥ ಕಣಮ್ಮ, ಮನೆ ಮುಂದೆ ಮಾಡದ? ಅವೆಲ್ಲ ಆಗಕ್ಕಿಲ್ಲ. ಧಾಮ್ ಧೂಮ್ ಅಂತ ಛತ್ರದಲ್ಲೇ ಮಾಡೋಣ. ನಾನ್ ಒಪ್ಕೊಂಡ್ರು ನನ್ ದೊಡ್ಡ ಮಗ ಒಪ್ಕೊಳಲ್ಲ ಅಂತ ಹೇಳಿದೆ. ಅದಕ್ಕವರು ನಮ್ಗೆ ಅದುರಿ ಮುಖ್ಯ ಅಲ್ಲ, ಪ್ರೀತಿ ಮುಖ್ಯ. ಮದ್ವೆ ಬೇಕಾದ್ರೆ ಗ್ರ್ಯಾಂಡ್ ಆಗಿ ಚೌಟ್ರಿಲ್ ಮಾಡೋಣ, ಆದ್ರೆ ನಿಶ್ಚಿತಾರ್ಥ ಮಾತ್ರ ಮನೇಲೆ ಮಾಡೋಣ ಅಂತ ಹೇಳಿದ್ರು ಕಣೋ. ಅವ್ರ ಹಾಗೆ ಹೇಳಿದಾಗ ನನಗೆಲ್ಲ ಅಂತ ಹೇಳ್ದಕ್ ಮನ್ಸೇ ಬರ್ಲಿಲ್ಲ. ಅದಕ್ಕೆ ಒಪ್ಕೊಂಡ್ಬಿಟ್ಟೆ. ಒಪ್ಕೊಂಡೇ ಬಿಟ್ಟಿಯಾ? ಸರಿ ಬಿಡು ಹಂಗಾರೆ. ಮಾದೇವು, ನಿಶ್ಚಿತಾರ್ಥನ ಮನೇಲೆ ಮಾಡಿದ್ರೆ ಏನೋ ಒಂಥರ ತೃಪ್ತಿ ಕಂಡ್ಲಾ. ಆಯ್ತು ಬಿಡಮ್ಮ, ಆದ್ರೆ ಮದುವೆ ಮಾತ್ರ ನಾನ್ ಹೇಳ್ದಂಗೆ ಆಗ್ಬೇಕು. ಇಡೀ ಊರಿಗೆ ಚಪ್ರ ಹಾಕ್ಸಿ, ಸೂರ್ಯನ್ಗೆ ಕಣ್ಕುಕ್ಕೋ ಹಂಗೆ ಲೈಟಿಂಗ್ ಹಾಕ್ಸಿ, ಚಂದ್ರನೇ ಮುದುರ್ಕೊಳ್ಳೋಂಗೆ ಅಲಂಕಾರ ಮಾಡಿಸಿ, ನಕ್ಷತ್ರಗಳೆಲ್ಲ ಡ್ಯಾನ್ಸ್ ಆಡೋ ಹಂಗೆ ಪಟಾಕಿ ಹಾರಿಸಿ ಧಾಮ್ ಧೂಮ್ ಅಂತ ಮಾಡ್ಬಿಡೋಣ. ಸರಿ ಆಯ್ತು, ಹಾಗೆ ಮಾಡೋಣ. ಟೈಮ್ ಇಲ್ಲ ಕಣಮ್ಮ, ಮದ್ವೆ ಕೆಲಸ ಎಲ್ಲ ಇವತ್ತಿಂದಾನೇ ಶುರು ಹಚ್ಕೊಬಿಡ್ಬೇಕು. ಹಾ, ಬಿಟ್ರೆ ಈಗ್ಲಿದಾನೆ ಶುರು ಹಚ್ಕೊಂಡ್ಬಿಡ್ತೀಯ ನೀನ್. ಆ ಲೈಟಿಂಗ್ ಪ್ರವೀಣ್ಗೆ ಇವಾಗ ಹೇಳಿದ್ರೆ ಮದ್ವೆಗೆ ಸರಿಯಾಗಿ ಲೈಟಿಂಗ್ಸ್ ಬಿಡ್ತಾನೆ. ಅದ್ರಲ್ಲೂ ಒಂದೋ ಎರಡೋ ಮರ್ತೋಗಿರ್ತಾನೆ. ಇನ್ನೇನಾದ್ರೂ ಮದ್ವೆ ಹತ್ರ ಬಂದಾಗ ಹೇಳಿದ್ರೆ ಮುಂದಿನ ವರ್ಷಕ್ಕೆ ಹಾಕ್ತಾನೆ ಆಟೆಯ. ಅದೆಲ್ಲ ಸರಿ, ಇವರೆಲ್ಲಮ್ಮ ಪ್ರದಕ್ಷಿಣೆ ಹಾಕೊಂಬತ್ತೀನಿ ಅಂತ ಹೋದವ್ರು ಇನ್ನೂ ಬಂದಿಲ್ಲ. 3 ಪ್ರದಕ್ಷಿಣೆ ಹಾಕಕ್ಕೆ ಈಟೊತ್ತಾ? ವಾ, ದೇವ್ರ ಮೇಲೆ ಭಕ್ತಿ ಜಾಸ್ತಿ ಆಗಿ 30 ಆಗ್ತಾವ್ರ ಏನ್ ಕತೆ? ಮಹಾದೇವು ಬರ್ತಾರ ಬಿಡು. ದೇವಸ್ಥಾನ ಸುತ್ತಮುತ್ತ ಹೂವ ಇದೆಯಲ್ಲ, ನಮ್ ಪಂಚಮಿಗೆ ಮೊದ್ಲು ಹೂವ ಅಂದ್ರೆ ಇಷ್ಟ. ಹೂವದ ಜೊತೆ ಫೋಟೋ ತೆಗ್ಸ್ಕೊತಿರ್ತಾಳೋ ಏನೋ.
ಮಾಡಕ್ ಬೇರೆ ಕ್ಯಾಮೆ ಅಲ್ವಾ ಏನ್ ಕತೆ ಎಲ್ಲ ಅಂದ ಚಂದ ಕಂಡ್ರೆ ಅಲ್ಲೇ ಸೆಲ್ಫಿ ತಗೊಂಡು ನಿಂತ್ಕೊಬಿಡದಾ ಇರು ನಾನು ಹೋಗಿ ಸೆಲ್ಫಿ ತಗೊಬತ್ತೀನಿ ಅಲ್ಲಲ್ಲ ಸೆಲ್ಫಿ ತಗೊಂಡಿದ್ ಸಾಕು ಮನೆಗೆ ಹೋಗೋಣ ಬನ್ನಿ ಅಂತ ಕರಿತೀನಿ ಸಿಕ್ಕಿದೆ ಚಾನ್ಸ್ ಅಂತ ಕಾವ್ಯ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತೆಗ್ಸ್ಕೊಂತ ನಿಂತ್ಕೊಂಡ್ಬೇಡ ಆಯ್ತಾ ಬೇಗ ಬಾ ಹೋಗೋ ಪಂಚಮಿ ನಿಮ್ ಹುಡ್ಕಂಗೂ ದೇವ್ರು ಅಂದ್ರೆ ತುಂಬಾನೇ ನಂಬಿಕೆ ಇದೆ ಅನ್ಸುತ್ತೆ ಅಲ್ವಾ? ಅರೆ ನಿಮ್ ಹುಡ್ಗನ್ ಹೆಸರು ಹೇಳಿದ ತಕ್ಷಣ ಮುಖ ಹೇಗ್ ಹೂವಿನ ತರ ಅರಳೋಯ್ತು ನೋಡು. ಸರಿ, ನಿಮ್ ಹುಡ್ಗನ್ ಹೆಸರು ಹೇಳ್ಕೊಂಡಲ್ಲ, ದೇವ್ರ ಹೆಸರು ಹೇಳ್ಕೊಂಡು ಪ್ರದಕ್ಷಿಣೆ ಹಾಕು ಬಾ.